ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸವಾಲಿನ ಖಾತೆಯಾದ ಪ್ರಾಥಮಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯನ್ನು ಕಳೆದ 2.5 ವರ್ಷದಲ್ಲಿ ಸಮರ್ಥವಾಗಿ ನಿಭಾಯಿಸಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೀನಿ. ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ತರಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶನಿವಾರ ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮ ಪಕ್ಷದ ಸರ್ಕಾರ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನನಗೆ ದೊಡ್ಡ ಖಾತೆಯಿಂದ ವಹಿಸಿದ್ರು. ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡುವ ನಾನು ಇಲಾಖೆಯಲ್ಲಿ ಯಾವುದೇ ವಿವಾದಗಳು ಇಲ್ಲದೆ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಹಿಂದಿನ ಸರ್ಕಾರ ಮಾಡಿದ ತಪ್ಪುಗಳನ್ನು ಸರಿಪಡಿಸುವುದರೊಂದಿಗೆ ಮಕ್ಕಳ ಮನಸ್ಸಲ್ಲಿ ಬರೀ ಶಿಕ್ಷಣದ ವಿಚಾರಗಳನ್ನ ಮಾತು ತುಂಬುವ ಕೆಲಸ ಮಾಡಿದ್ದೇನೆ. ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತವಾಗಬಾರದು ಅಂತ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ತಂದಿದ್ದೀನಿ ಎಂದಿದ್ದಾರೆ. ಸಂತೋಷ ಆಗ್ತದೆ. ಅದು ಶಿವಮೊಗ್ಗದಲ್ಲಿ, ನಮ್ಮೂರಲ್ಲಿ, ನಾನು ಹುಟ್ಟಿರ್ತಕ್ಕಂಥ ಊರಲ್ಲಿ ತಮ್ಮ ಜೊತೆಗೆ ಸಂವಾದವನ್ನು ಭಾಳ ಆತ್ಮೀಯತೆಯಿಂದ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪ್ರೆಸ್ ಕ್ಲಬ್ ಅನಿಸುತ್ತೆ ರಾಜ್ಯದಲ್ಲಿ. ಎಸ್ಪೆಷಲಿ ನಾವು ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರೋದ್ರಿಂದ ಬಂದ ತಕ್ಷಣ ಅದೇ ನೋಡಿದೆ, ಒಳ್ಳೆ ಅಕೋಸ್ಟಿಕ್ಕು ಎಲ್ಲ ಮಾಡಿ ಭಾಳ ಹೈಟೆಕ್ ಆಗಿ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲೇದಾಗಿ ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡ್ರಿ, ಭಾಳ ಸಂತೋಷ. ಯಾಕೆಂದರೆ ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಪ್ರಾಸ್ತಾವಿಕವಾಗಿ ಏನು ನುಡಿದ್ರು ಅವರ ಮಾರ್ಗದರ್ಶನದಲ್ಲಿ ಅಂಥೇಳಿ ಮಾಧ್ಯಮ ಮಿತ್ರರಲ್ಲಿ ಅವ್ರ ಬಾಯಿಂದ ಬರೋದು ಭಾಳ ತೃಪ್ತಿ ಕೊಡ್ತದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳೋದನ್ನ ಮಾಧ್ಯಮದವರು ಅದನ್ನ ಚಾಪನ್ನು ಅವರು ಹಾಕಿದಾಗ ನಮಗೆಲ್ಲೋ ಒಂದು ರೀತಿಯಲ್ಲಿ ಒಂದು ತೃಪ್ತಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಅದೇ 3-4 ಪಿಲ್ಲರು ಅದೆಲ್ಲ ಹೇಳೋದ್ರ ಬದಲು ನನಗಂತೂ ಭಾಳ ಯಾವುದೇ ಸಂದರ್ಭದಲ್ಲಿ ಕಹಿ ಅಂಥೇಳಿ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಆದರೆ ನನ್ನ ನೇರವಾಗಿ ನುಡಿಗಳು ಕೆಲವು ಸತಿ ಬೇರೆ ರೀತಿ ರೂಪ ಕೊಡ್ತವೆ ಯಾವತ್ತೂ ಕೂಡ. ಆದರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧವಾಗಿರ್ತದೆ ಯಾವತ್ತೂ ಕೂಡ. ಅದನ್ನು ಅನುಭವದ ಮೇಲೆ ಕೆಲವು ಸತಿ ಅನುಭವದ ಕೊರತೆ ಮೇಲೂ ಕೂಡ ಕೆಲವು ಮಾತಾಡಿರ್ಬೋದು. ಯಾಕೆಂದರೆ ಮನುಷ್ಯರು ಯಾವಾಗಲೂ ಕೂಡ ಇರ್ತದೆ, ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ. ಮಂಜಣ್ಣವ್ರದ್ದು ಒಂದು ಕರೆಕ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದರು, ನಮಗೆಲ್ಲ ಡೌಟ್ ಇತ್ತು ಏನಾದ್ರು ಮೈ ಮೇಲೆ ಹಾಕ್ಕೊಬಿಡ್ತಾರೆ ಅಂಥೇಳಿ. ಮೈ ಮೇಲೆ ಹಾಕ್ಕೊಳ್ಳೋ ರೀತಿಯಲ್ಲಿ ಕೆಲವು ಮಾಧ್ಯಮದವ್ರು ತೋರಿಸಿದ್ರು, ನಾವಲ್ಲ. ಯಾಕೆಂದರೆ ನೀವೇ ತೋರಿಸ್ಬೇಕು, ಯಾರು ಜನರಿಗೆ ತಿಳುವಳಿಕೆ ಇರೋದಿಲ್ಲ. ಮಾಧ್ಯಮದವ್ರು ನೀವು ಹೇಳಿದಾಗ ಅವ್ರು ನೀವೇನು ಬರಿತೀರಿ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ನೀವು ಬರಿತಕ್ಕಂಥದ್ದು ನನ್ನ ಇಲ್ಲ ನಮ್ಮ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ನಡವಳಿಕೆ ಇಲ್ಲ ಅವರ ವಿಚಾರದಲ್ಲಿ ವಿರುದ್ಧವಾದಾಗ ಅದು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಆದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇದು ಅಲೌಡ್. ತಪ್ಪಾದ್ರೂ ಕೆಲವು ಸತಿ ಅಲೌಡ್. ದಟ್ಸ್ ವಾಟ್ ಯು ಹ್ಯಾವ್ ಫ್ರೀಡಮ್. ಬಟ್ ಅದು ಫ್ರೀಡಮ್ನ ನೀವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ ನಮ್ಮನ್ನು ಕರೆಕ್ಟ್ ಮಾಡಬೇಕು. ನಾನು ಅದಕ್ಕೆ ನಾನು ಹೇಳಿದ್ನಲ್ಲ, ನಮ್ಮ ಊರಲ್ಲಿ, ನಾ ಹುಟ್ಟಿದ ಊರಲ್ಲಿ, ಯಾಕೆಂದ್ರೆ ನಮಗೆಲ್ಲ ಗೊತ್ತಿರಲಿಲ್ಲ. ನಾವೆಲ್ಲ ಬಂದು ಈ ಥರ ಕೂತ್ಕೊಂಡು ನಿಮ್ಮ ಜೊತೆಗೆ ಸಂವಾದನ ಮತ್ತು ಮಧ್ಯ ಭೇಟಿ ಮಾಡ್ತಕ್ಕಂಥದ್ದು, ಮಾತುಗಳನ್ನು ಹೇಳ್ತಕ್ಕಂಥದ್ದು, ಚುನಾವಣೆಗೆ ಗೆದ್ದ ಮೇಲೆ ನಿಮ್ಮ ಪ್ರಶ್ನೆಗಳು, ಸೋತಾಗ ನಿಮ್ಮ ಪ್ರಶ್ನೆಗಳು, ಇವೆಲ್ಲ ಏನಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತವೆ. ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು, ಅದು ನಮ್ಮ ಮಾತೃ ವೇನ ಹೇಳ್ಕೊಡ್ತದೆ. ಸಾಮಾಜಿಕವಾಗಿ ಕೂಡ ಅವ್ರು ಕೊಟ್ಟರೇನು ಪ್ರಶ್ನೆಗೆ ಅಳವಡಿಸಿದಾಗ ಮಾತ್ರ, ನಮಗೆ ಪ್ರಶ್ನೆಗಳು ಬಂದಾಗ ಮಾತ್ರ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಯಾವ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.